ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ. ಸೊ ಬಿಗ್ ಬಾಸ್ ಮುಗಿದ ಮೇಲೆ ಸಾಕಷ್ಟು ಜನ ಏನು ಎತ್ತ ಅನ್ನುವಂತ ಯೋಚನೆಯಲ್ಲಿದ್ರೆ, ಇನ್ನೊಂದಷ್ಟು ಜನ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅನ್ನುವಂತ ಒಂದಷ್ಟು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಗಿಲ್ಲಿಯ ಅಭಿಮಾನಿಗಳಿಗೆ ಇದೀಗ ಅಸಮಾಧಾನ ವ್ಯಕ್ತವಾಗಿರುವಂತದ್ದು. ಇದಕ್ಕೆ ಕಾರಣ ಕಿಚ್ಚ ಸುದೀಪ್ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳಲ್ಲಾಗಿರ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ನೋಡಬಹುದು. ಅಸಲಿ ವಿಚಾರ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ವಾರದ ಚಪ್ಪಾಳಿಯನ್ನ ಕೊಡ್ತಾರೆ. ಅದು ಓಕೆ, ಆದ್ರೆ ಎಂಟೈರ್ ಸೀಸನ್ ಅಂತ ಬಂದಾಗ ಧ್ರುವಂತ್ಗೆ ಎಂಟೈರ್ ಸೀಸನ್ ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದಾಗಿ ಕೊಡ್ತಾರೆ. ಇದರ ರಿಲೇಟೆಡ್ ಆಗಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ಒಂದು ಉಲ್ಲೇಖವನ್ನ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ರೀತಿ ಆಗಿರ್ಬೋದು, ಫೈಟ್ ಮಾಡಿದಂಥ ರೀತಿ ಆಗಿರ್ಬೋದು, ಇವೆಲ್ಲದಕ್ಕೂ ಸೇರಿ ನಾನು ಧ್ರುವಂತ್ಗೆ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಡ್ತೀನಿ ಅನ್ನುವಂಥದ್ದಾಗಿ ಹೇಳ್ತಾರೆ. ಹಾಗಾದ್ರೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಲ್ವಾ? ಪ್ರತಿ ಬಾರಿ ಸಂಡೇ ಎಪಿಸೋಡ್ ಅಂತ ಬಂದಾಗ ಅದು ನಡೆಯೋದೇ ಗಿಲ್ಲಿಯಿಂದ. ಸೊ ಈ ಒಂದು ಸೀಸನ್ ಅಲ್ಲಿ TRP ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅನ್ನುವಂತ ಒಂದಷ್ಟು ಕಮೆಂಟ್ ಗಳನ್ನ ನಾವು ನೋಡಬಹುದು. ಯಾಕೆ ಅಂತಂದ್ರೆ, ಗಿಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ ಎತ್ತಿದ ಕೈ. ಸೊ ಗಡಿಯಲ್ಲಿ ಕಾಯುವಂತ ಯೋಧರಾಗಿರ್ಬೋದು, ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು, ಅಥವಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಂತ ಸ್ಪರ್ಧಿಗಳಾಗಿರ್ಬೋದು, ಎಲ್ಲರೂ ಕೂಡ ಹೇಳುವಂಥದ್ದು ಗಿಲ್ಲಿ ವಿನ್ನರ್ ಆಗಬೇಕು. ಕರೆಕ್ಟ್ ಆಗಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸ್ತಾ ಇದ್ದಾರೆ. ಆತ ಕರೆಕ್ಟ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಎಲ್ಲವನ್ನ ನೋಡಿಕೊಂಡು ಬಿಗ್ ಬಾಸ್ ನಲ್ಲಿ ಹೇಗಿರಬೇಕು ಅನ್ನುವಂಥದ್ದು ಗಿಲ್ಲಿಗೆ ಗೊತ್ತಿದೆ. ಸೊ ಹಾಗಾಗಿ ಗಿಲ್ಲಿ ಈ ಬಾರಿಯ ವಿನ್ನರ್ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಇನ್ನೊಂದಷ್ಟು ಜನ ಇಲ್ಲ, ಗಿಲ್ಲಿ ಇಷ್ಟರ ತನಕ ಇಷ್ಟು ಚೆನ್ನಾಗಿ ಆಡಿದ್ರೂ ಕೂಡ ಆತನಿಗೆ ಸಲ್ಲಬೇಕಾದಂತಹ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು, ಅದು ಯಾವುದೂ ಕೂಡ ಸಿಕ್ಕಿಲ್ಲ. ಗಿಲ್ಲಿಯನ್ನ ಕೇವಲ ಸಂಡೆಯ ಎಪಿಸೋಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ ಆತನನ್ನ ಇಟ್ಕೊಳ್ತಾರೆ. ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ಗಿಲ್ಲಿಗಾಗಿರ್ಬೋದು, ಅಥವಾ ಈಗ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಒಂದು ಆಟವನ್ನ ಆಡಿದಂತ ವುಮೆನ್ ಕಂಟೆಂಡರ್ ಆಗಿರ್ತಾರೆ. ಆದ್ರೆ ಎಲ್ಲೂ ಕೂಡ ರಾಶಿಕಾ ಅವರಿಗೆ ಕಿಚ್ಚನ ಸೈಡ್ ಇಂದ ಒಂದೂ ಕೂಡ ಅಪ್ರಿಸಿಯೇಷನ್ ಸಿಕ್ಕಿಲ್ಲ. ಕಿಚ್ಚನ ಚಪ್ಪಾಳೆ ಆಗಿರ್ಬೋದು, ಅಥವಾ ಆಕೆ ಆಡಿದಂತ ಆಟದ ವೈಖರಿ ಆಗಿರ್ಬೋದು, ಎಲ್ಲೂ ಕೂಡ ಅದರ ಬಗ್ಗೆ ಕಿಚ್ಚ ಮಾತನಾಡಿಲ್ಲ. ಸೊ ಹಾಗಾಗಿ ರಾಶಿಕಾ ಅನ್ಲಕ್ಕಿ ಅಂತಾನೆ ಸಾಕಷ್ಟು ಜನ ಹೇಳಿದ್ದು ಇದೆ. ಅಷ್ಟು ಚೆನ್ನಾಗಿ ಆಡಿದ್ರು ಕೂಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದು ಅನ್ಲಕ್ಕಿ ಕಂಟೆಂಡರ್ ಅಂತಂದ್ರೆ, ಸ್ಪರ್ಧಿ ಅಂತಂದ್ರೆ ಅದು ರಾಶಿಕಾ. ಎಲ್ಲೂ ಕೂಡ ಆಕೆಗೆ ಸಿಗಬೇಕಾದಂತಹ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು ಯಾವುದೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆ ಗಿಲ್ಲಿ ಈ ಬಾರಿಯ ವಿನ್ನರ್ ಆಗಬೇಕು ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ಟ್ರೋಲ್ಗಳನ್ನ, ಸ್ಟೇಟಸ್ಗಳನ್ನ ಹಾಕೋತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಕಪ್ ಅನ್ನ ಗಿಲ್ಲಿ ಎತ್ತದಂತ ಒಂದಷ್ಟು ಎಡಿಟಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ. ಕೆಲವೊಂದಷ್ಟು ಜನ ಅಶ್ವಿನಿ ಗೌಡ ಅವರು ಅಂದ್ರೆ 2ನೇ ಬಾರಿ ಫಿಮೇಲ್ ಕಂಟೆಸ್ಟೆಂಟ್ ವಿನ್ನರ್ ಆಗಿರುವಂತದ್ದು ಅಂತ ಹೇಳ್ಕೊಂಡು ಅದನ್ನ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ರಕ್ಷಿತಾ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಸೀಸನ್ ಚಪ್ಪಾಳೆ ಕೊಟ್ಟಿರುವಂತದ್ರ ಬಗ್ಗೆ ಧ್ರುವಂತ್ ಅವರು ಕೊಟ್ಟಿರುವಂತ, ಹೌದು ಧ್ರುವಂತ್ ಅವರು ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಆದ್ರೆ ಯಾವಾಗ ಲಾಸ್ಟ್ ಆಟವನ್ನ ಆಡ್ತಾ ಬಂದ್ರು. ಆದ್ರೆ ಬಿಗ್ ಬಾಸ್ ಡೇ 1 ಕೂಡ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ ಬಂದಂತ ಗಿಲ್ಲಿ ಅವರಿಗೆ ಸೀಸನ್ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಈಗ ಗಿಲ್ಲಿಯನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಾಗಿರ್ಬೋದು, ಅಥವಾ ಗಿಲ್ಲಿ ಏನೂ ಅಲ್ಲ ಅನ್ನುವಂಥದ್ದಾಗಿ ತೋರಿಸ್ಕೊಳ್ಳೋದಾಗಿರ್ಬೋದು. ಈಗ ಕಾವ್ಯ ಗೌಡ ಅವರು ಕೂಡ ತನ್ನ ಮುಖವಾಡವನ್ನ ಬಯಲು ಮಾಡಿದ್ದಾರೆ. ಸೊ ನನಗೆ ನೀನು ಇರುವಂತಹ ರೀತಿ ನನಗೆ ಅಂದ್ರೆ ನನಗೆ ಟೀಸ್ ಮಾಡೋದಾಗಿರ್ಬೋದು, ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಸ್ಟಾಪ್ ಮಾಡು ಅನ್ನುವಂಥದ್ದಾಗಿ ಹೇಳ್ತಾರೆ. ಇಷ್ಟು ದಿನ ಗಿಲ್ಲಿ ಜೊತೆಗಿದ್ದುಕೊಂಡು ಈಗ ಈ ರೀತಿ ಮಾಡೋದು ಎಷ್ಟು ಸರಿ? ಸೊ ದೊಡ್ಡವರು ಆದರೂ ಕೂಡ ಇಷ್ಟು ಏಜ್ ಆಗಿದೆ, ಗೊತ್ತಾಗಲ್ವಾ ಯಾವ್ದು ಹೆಂಗಿರಬೇಕು ಅಂತ ಹೇಳ್ಕೊಂಡು. ಈಗ ಕೊನೆ ಗಳಿಗೆಯಲ್ಲಿ ಎಲ್ಲರೂ ಕೂಡ ಗಿಲ್ಲಿನ ದೂರ ಮಾಡ್ತಿರುವಂಥದ್ದು ಎಷ್ಟು ಸರಿ? ಸೊ ಈಗ ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ್ ಅವರನ್ನ ಎತ್ತು ಕಾಣಿಸುವಂತ ರೀತಿಯಲ್ಲಿ ಬಿಗ್ ಬಾಸ್ ತೋರಿಸ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರೋಮೋ ಬಿಟ್ಟರೂ ಕೂಡ ನಾವು ಕಲರ್ಸ್ ಕನ್ನಡದ ಪೇಜ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ನೋಡ್ಬೋದು. ಅಶ್ವಿನಿ ಗೆಲ್ಲಬೇಕು ಅನ್ನುವಂಥದ್ದು ಕಲರ್ಸ್ ಕನ್ನಡದ ಅಥವಾ ಬಿಗ್ ಬಾಸ್ ತಂಡದ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಹಾಗಾಗಿ ಅಶ್ವಿನಿ ಗೌಡ ಅವರನ್ನ ಪಾಸಿಟಿವ್ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಅದೇ ರೀತಿ ಆಕೆಯ ಆಟದ ವೈಖರಿ ಆಗಿರ್ಬೋದು ಎಲ್ಲವನ್ನ ಎತ್ತಿ ಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅಶ್ವಿನಿ ಗೌಡ ಅವರನ್ನ ವಿನ್ ಮಾಡೋದಕ್ಕೆ ತಂಡ ಏನಾದರೂ ನಿರ್ಧಾರ ಮಾಡ್ಕೊಂಡಿದ್ಯಾ ಅನ್ನುವಂಥ ಒಂದಷ್ಟು ಕಮೆಂಟ್ಗಳನ್ನ ಕೂಡ ನಾವು ನೋಡ್ಬೋದು. ಇಲ್ಲ ಅಂತಂದ್ರೆ ಗಿಲ್ಲಿನೇ ವಿನ್ನರ್ ಅನ್ನುವಂಥದ್ದು ಸಾಕಷ್ಟು ಜನರ ಒಂದಷ್ಟು
ಕಮೆಂಟ್ಗಳಲ್ಲಿ ನಾವು ನೋಡ್ಬೋದು. ಇನ್ ಕೇಸ್ ಗಿಲ್ಲಿ ವಿನ್ನರ್ ಆಗಿಲ್ಲ ಅಂತಂದ್ರೆ ಮುಂದಿನ ಸೀಸನ್ ಇಂದ ನಾವು ಬಿಗ್ ಬಾಸೇ ನೋಡಲ್ಲ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಗಿಲ್ಲಿಗೆ ಫ್ಯಾನ್ಸ್ ಇದ್ದಾರೆ. ಗಿಲ್ಲಿ ರಿಲೇಟೆಡ್ ಹಾಡಾಗಿರ್ಬೋದು ಅಥವಾ ಒಂದಷ್ಟು ಜನ ಬೈಟ್ಸ್ ಕೊಟ್ಟಿರೋದಾಗಿರ್ಬೋದು, ಮಾತನಾಡಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಈ ಬಾರಿ ಇಬ್ರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು. ಸೊ ಯಾರು ಎಲಿಮಿನೇಟ್ ಆಗಬಹುದು, ಕಾವ್ಯ ಆಗಬಹುದಾ ಅಥವಾ ರಘು ಆಗಬಹುದಾ, ಯಾರು ಎತ್ತ ಅನ್ನುವಂಥದ್ದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಬಾರಿಯ ಸೀಸನ್ ಯಾರು ವಿನ್ನರ್ ಆಗ್ತಾರೆ ಅನ್ನುವಂಥ ಕುತೂಹಲ ಸಿಕ್ಕಾಪಟ್ಟೆ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಸ್ನೇಹಿತರೆ, ಗಿಲ್ಲಿಯನ್ನ ಸಂಡೇ ಎಪಿಸೋಡ್ಗೆ ಮಾತ್ರ ಸೀಮಿತ ಅಂತ ಅನ್ನಿಸ್ತಾರ ಅಥವಾ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ಗಿಲ್ಲಿಯನ್ನ ಇಟ್ಕೊಂಡಿದ್ದಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.